ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 3 ಹೊಸ ಅಪ್ಡೇಟ್ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಅಪ್ಡೇಟ್ ಏನಿದೆ ಮಹಿಳೆಯರಿಗೆ ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇವಾಗ ಗೃಹಲಕ್ಷ್ಮಿ ಹಣವನ್ನು ಪಡಿತಿದ್ದಂಥ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ. ಏನಪ್ಪಾ ಇದು ಅಂತ ಇದ್ರ ಬಗ್ಗೆ ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಚೇಂಜಸ್ ಇದೆ ಇನ್ಮೇಲಿಂದ. ಏನು ನಾವು ಗೃಹಲಕ್ಷ್ಮಿ ಒಂದು ಯೋಜನೆ ಅಡಿಯಲ್ಲಿ 2,2 ಸಾವಿರ ಏನು ಹಣ ತಗೋತಾ ಇದ್ವಿ, ಅದು ಇನ್ಮೇಲಿಂದ 3,000 ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಇದು ಆಗುತ್ತೆ ಅಂತ ನನಗೂ ಕೂಡ ಅನಿಸ್ತಾ ಇದೆ ಸ್ನೇಹಿತರೆ. ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಇಲ್ಲಿ 2,000ದಿಂದ 3,000 ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಆ್ಯಂಡ್ ಅದಕ್ಕೂ ಸಂಬಂಧಪಟ್ಟಂತೆ ಇವಾಗ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ, ಸುಮಾರು ಸಭೆಗಳು ನಡೀತಾ ಇದೆ. ಓಕೆ, ಸೊ ಯಾವಾಗಿಂದ ಈ ಒಂದು 2,000ದಿಂದ 3,000 ಒಂದು ಹಣವನ್ನು ಏರಿಸಿ ಕೊಡಬೇಕು ಜನರಿಗೆ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಮತ್ತು 18ನೇ ಕಂತಿನ ಹಣ ಇನ್ನುವರೆಗೂ ಬರ್ತಾನೆ ಇಲ್ಲ. ಬರುತ್ತೋ ಇಲ್ವೋ, ಏನಪ್ಪ ಇದು ಏನು ನಡೀತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ರಾಜ್ಯ ಸರ್ಕಾರ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಏನು ನಾನು ಹೇಳ್ತಾ ಇದ್ದೀನಿ, ಅಂದರೆ ಸಿಹಿ ಸುದ್ದಿ ಏನು ಹೇಳ್ತಾ ಇದ್ದೀನಿ, ಅದು ನೀವು ಹೇಳಿರುವಂತೆಯೇ ಇವಾಗ ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನು ತಗೋತಾ ಇದ್ದಾರೆ. ಇದು ಮಾಧ್ಯಮದ ಮೂಲಕ ಬಂದಿರುವಂಥದ್ದು. ಯಾವುದೇ ರೀತಿ ಇದು ಕನ್ಫರ್ಮ್ ಅಪ್ಡೇಟ್ ಅಂತೂ ಕೂಡ ನೀವು ತಿಳ್ಕೊಬಾರ್ದು, ಯಾಕಂದ್ರೆ ಇದು ಹೇಳಿರುವಂಥದ್ದು. ಓಕೆ, ಇಲ್ಲಿ ಒಂದು 13ರಿಂದ 14 ಜಿಲ್ಲೆಗಳನ್ನು ಇಲ್ಲಿ ಅವರು ಹೆಸರು ತಗೊಂಡಿರುವಂಥದ್ದು. ಈ ಜಿಲ್ಲೆಗಳಲ್ಲಿ ಒಂದು ಮೇ ಬಿ ಮೊದಲು ಒಂದು ಹಂತದಲ್ಲಿ ಹಣ ಬಂದು ಸೇರುತ್ತೆ ಅಂತ. ಇವಾಗ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಎರಡು ಸೇರಿ ಹಾಕ್ತಾರ ಅಂತ ಇಲ್ಲಿ ಕೂಡ ಕೆಲವೊಂದು ಜನರಿಗೆ ಡೌಟ್ ಇರುತ್ತೆ. ಸೊ ಇವಾಗ ಬಂದಿರುವಂಥ ಮಾಹಿತಿ ಪ್ರಕಾರ 16ನೇ ಕಂತಿನ ಹಣ ಮೊದಲು ಬಂದು ಸೇರುತ್ತೆ. ಅದು ಬಿಟ್ಟು 1 ವೀಕ್ ಅಥವಾ 1 ವೀಕ್ ಅಪ್ ಟು ಅಂದರೆ ಒಂದು ವಾರದ ನಂತರ ನಿಮಗೆ ಮೇ ಬಿ 17ನೇ ಕಂತಿನ ಹಣ ನಂತರ ಹಾಕ್ತೀವಂತ ಹೇಳಿರುವಂಥದ್ದು. ಸೊ ಎಷ್ಟರ ಮಟ್ಟಿಗೆ ಇದು ಆಗುತ್ತೆ ನೋಡಬೇಕು, ಕಾದು ನೋಡ್ಬೇಕಂತಲೇ ಹೇಳಬೇಕು. ಇಲ್ಲಿ ಯಾವ್ಯಾವ ಜಿಲ್ಲೆಗಳ ಹೆಸರುಗಳನ್ನ ತೊಗೊಂಡಿದ್ದಾರೆ ಆ ಜಿಲ್ಲೆಗಳ ಹೆಸರನ್ನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ಸಾರಿ. ನಿಮ್ಮೂರು ಇದೆಯಾ? ಸೊ ಕಾಮೆಂಟ್ ಮಾಡಿ. ಬಳ್ಳಾರಿ ಆಯಿತು, ಬೆಳಗಾವಿ ಆಯಿತು, ಆ್ಯಂಡ್ ವಿಜಯಪುರ ಆಯಿತು, ಚಿಕ್ಕಬಳ್ಳಾಪುರ ಆ್ಯಂಡ್ ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಕಲಬುರಗಿ, ಕೊಪ್ಪಳ ಆ್ಯಂಡ್ ಅದರಲ್ಲೂ ಕೂಡ ರಾಮನಗರ ಮತ್ತು ಶಿವಮೊಗ್ಗ ಮತ್ತು ಉತ್ತರ ಕರ್ನಾಟಕ. ಓಕೆ, ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಭಾಗಗಳಿಗೆ ಕೊಡ್ತೀವಂತ ಹೇಳಿರುವಂಥದ್ದು. ಸೊ ಅದರಲ್ಲೂ ಕೂಡ ಇಲ್ಲಿ ಒಂದು ಬ್ಯಾಂಗ್ಳೂರು ರೂರಲ್ಲೂ ಕೂಡ ಕೆಲವೊಂದು ಜಾಗಗಳಲ್ಲಿ ಕೆಲವೊಂದು ಜನರಿಗೆ ಬರುತ್ತೆ ಅಂತ ಹೇಳಿರುವಂಥದ್ದು. ಅಂದರೆ ಬೆಂಗಳೂರು ರೂರಲ್ಲ ಕೂಡ ಕವರ್ ಮಾಡ್ತೀವಂತ ಹೇಳಿರುವಂಥದ್ದು. ಸೊ ಎಕ್ಸಾಕ್ಟ್ಲಿ ಇದು ಏನಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಬಟ್ ಆದರೆ ಏನು ಬಂದಿದ್ದು ಆ ಅಪ್ಡೇಟ್ಗಳು ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ಸೊ ಮೇ ಬಿ ನನಗನ್ಸುತ್ತೆ ಬರಬೇಕು ಹಣ ಇವತ್ತು ಸಂಜೆ 4:15 ಒಳಗಡೆ ಬಂದರೆ ಒಳ್ಳೇದಾಗುತ್ತೆ. ಸುಮಾರು ಹೆಣ್ಮಕ್ಳು ವೆಯ್ಟ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ. ಸುಮಾರು ಬಡ ಕುಟುಂಬಗಳು ಮುಖ್ಯವಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. 16 ಕಂತಿನ ಹಣ ಆದರೂ ಸ್ವಲ್ಪ ಬಿಡುಗಡೆ ಮಾಡಿದರೆ ಜನರಿಗೆ ಸ್ವಲ್ಪ ಮನಸ್ಸಿನಲ್ಲಿ ಇರುವಂಥ ಒಂದು ಆತಂಕ, ಒಂದು ಏನು ಡೌಟ್ ಇದೆಯೋ ಈ ಒಂದು ಸ್ಕೀಮ್ ಬಗ್ಗೆ, ಸೊ ಅದು ಹೋಗುತ್ತೆ ಅಂತ ಅನ್ಕೋತೀನಿ. ಸೊ ಇವತ್ತು ಸಂಜೆ 4:15ವರೆಗೂ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಬೇಗನೆ ಇದ್ರ ಬಗ್ಗೆ ಒಂದು ರಿಸಲ್ಟ್ ಕೊಡಬೇಕು ಅಥವಾ ಬರುವಂಥ ಹಣವನ್ನು ರಿಲೀಸ್ ಮಾಡಬೇಕು. ಇದರಿಂದ ಜನರ ನಂಬಿಕೆ ಉಳಿಯುತ್ತೆ ನನಗನ್ಸುತ್ತೆ. ಆ್ಯಂಡ್ ಇನ್ನೂ ತಡ ಮಾಡ್ತಾ ಹೋದ್ರೆ ಅಂತಂದರೆ ಜನರ ನಂಬಿಕೆನ ಕಳ್ಕೊಳ್ಳುತ್ತೆ ರಾಜ್ಯ ಸರ್ಕಾರ. ಸೊ ಹೀಗಾಗಿ ಆದಷ್ಟು ಬೇಗನೆ ಅವ್ರಿಗೆ ಬರಬೇಕಾಗಿರುವಂಥ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಬಂದರೆ ಒಳ್ಳೆಯದು ಅಲ್ವಾ. ಸೊ ಬಂದರೆ ಅಂದರೆ ಏನು, ಇವತ್ತು ಸಂಜೆ 4:15ವರೆಗೂ ಬರಲೇಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಇದು ಬರುತ್ತೆ ಅಂತ ಅಪ್ಡೇಟ್ ಬಂದಿರುವಂಥದ್ದು ಮಾಧ್ಯಮದ ಮೂಲಕ. ಬರುತ್ತೋ ಇಲ್ವೋ ಅನ್ನೋದನ್ನು ನೋಡೋಣ, ಕಾದು ನೋಡೋಣ. ಬಂದಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ಓಕೆ, ಸೊ ಇದು ಇವಾಗ ಬಂದಿರುವಂಥ ಅಪ್ಡೇಟು. ಒಂದು ಇಲ್ಲಿ 2,000ದಿಂದ 3,000ವರೆಗೂ ಹಣವನ್ನು ಏರಿಸ್ತೀವಂತ ಹೇಳಿರುವಂಥದ್ದು. ಇದು ಏರುತ್ತೆ ಆ್ಯಕ್ಚುಲಿ. ಸ್ವಲ್ಪ ಇದು ಕಾರ್ಯರೂಪದಲ್ಲಿ ಬರೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಸ್ನೇಹಿತರೆ. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ಒಂದು 2ನೇ ಅಪ್ಡೇಟು, ಒಂದು ನಿಮಗೆ ಇವತ್ತು ಸಂಜೆ ಒಳಗಡೆ ಇಷ್ಟು ಜಿಲ್ಲೆಗಳಿಗೆ ಹಣ ನಿಮಗೆ ಬಂದು ಸೇರುತ್ತೆ. ಅದು 16ನೇ ಕಂತಿನ ಹಣ ಬಂದು ಸೇರುತ್ತೆ ಅಂತ ಹೇಳಿರುವಂಥದ್ದು. ಇದು 2ನೇ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನು 3ನೇ ಅಪ್ಡೇಟ್ ಏನು ಅಂತಂದರೆ, ಇವರು ಹೇಳಿರುವ ಪ್ರಕಾರ ಇದುವರೆಗೂ ಏನಾಗಿದೆ ಸ್ವಲ್ಪ ತಡ ಆಗಿದೆ. ಸೊ ಅದ್ರ ಬಗ್ಗೆ ನಮಗೂ ಗೊತ್ತಿದೆ. ಬಟ್ ಆದರೆ ಇದು ಫಸ್ಟ್ ಟೈಮ್ ಆಗಿರುವಂಥದ್ದು. ಇನ್ನು ಮುಂದೆ ಸಮಯಕ್ಕೆ ಸರಿಯಾಗಿ ನಿಮಗೆ ಹಣ ಬಂದು ಸೇರುತ್ತೆ. ಎಲ್ರಿಗೂ ಯಾವ್ಯಾವ ರೀತಿ ಹಣ ಬಂದು ಸೇರಬೇಕಾಗಿತ್ತು ಆ ರೀತಿ ಹಣ ಬಂದು ಸೇರುತ್ತೆ. ಈ ರೀತಿ ತಡ ಮತ್ತೆ ಮುಂದೆ ಆಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡೋಣ, ಸ್ವಲ್ಪ ಕಾದು ನೋಡೋಣ. ಸಂಜೆ 4:15ವರೆಗೂ ನೀವೆಲ್ಲರೂ ಕೂಡ ವೇಟ್ ಮಾಡಿ ಹಣ ಬರುತ್ತೋ ಇಲ್ವೋ ಅಂತ. ಇನ್ ಕೇಸ್ ಬಂದಿಲ್ಲ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ನನಗೆ. ಆ್ಯಂಡ್ ಇದು ಇವತ್ತಿಗೆ ಬಂದಿರುವಂಥ ಒಂದು ಹೊಸ ಅಪ್ಡೇಟು. ಐ ಹೋಪ್ ನಿಮಗೆ ಈ ಒಂದು ಅಪ್ಡೇಟ್ ಇಷ್ಟ ಆಗಿದೆ ಅಥವಾ ಕೊಟ್ಟಿರುವಂಥ ಮಾಹಿತಿ ನಾನು ನಿಮಗೆ ಇಷ್ಟ ಆಗಿದೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಹೊಸಬರು ಇದ್ದೀರಿ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ ಬಂದಾಗ ನೀವು ನೋಟಿಫಿಕೇಶನ್ ಬರುತ್ತೆ. ಬೇಕು ಅಂದರೆ ಈ ವಿಡಿಯೋ ನೀವು ನೋಡ್ಬೋದು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ದೊಂದಿಗೆ. ನಮಸ್ಕಾರ.